ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ತಾಳಿಕೋಟಿ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಹಾಗೂ ಬೀಟ್ ಸಿಬ್ಬಂದಿಯಾದ ಶಶಿಧರ್ ರೆಡ್ಡಿ ಹಾಗೂ ಊರಿನ ಹಿರಿಯರು, ಎಲ್ಲ ಸಮಾಜದ ಮುಖಂಡರು, ಮುಸ್ಲಿಂ ಸಮಾಜದ ಎಲ್ಲ ಬಾಂಧವರು ಸೇರಿಕೊಂಡು ಮಕ್ಕನ್ ಮಸೀದಿಯ ಮುಂದೆ ಶಾಂತಿ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ತಾಳಿಕೋಟಿ ಪಿಎಸ್ಐ ಅವರು ಮೊಹರಂ ಹಬ್ಬವನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತ ರೀತಿಯಿಂದ ಹಬ್ಬವನ್ನು ಆಚರಿಸಬೇಕೆಂದು ಸೂಚಿಸಿದರು. ಹಾಗೂ ಕಾನೂನು ಚೌಕಟ್ಟಿನಲ್ಲಿ ಶಾಂತಿಯಿಂದ ಹಬ್ಬವನ್ನು ಮಾಡಬೇಕೆಂದು ತಿಳಿಸಿದರು. ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡಿಕೊಂಡು ಹಬ್ಬವನ್ನು ಆಚರಿಸಬೇಕು. ಒಂದು ವೇಳೆ ಯಾರಾದರೂ ಯಾವುದೇ ಅಪರಾಧಗಳನ್ನು ಮಾಡಿದರೆ ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಎಚ್ಚರಿಕೆಯನ್ನು ನೀಡಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಬಂದೇ ನವಾಜ್ ಕೋಳ್ಯಾಳ್, ತಾಳಿಕೋಟೆ. ಇದು ಶೋಕದ ಒಂದು ದಿನ. ಕಾಲವಾದ ನಂತರ ಒಂದು ಏನೋ ಕಲಿಪಿನ ಸಲುವಾಗಿ ಒಂದು ಜಗಳ ನಡೆದಿರ್ತಾರೆ. ನಾ ಗುರು ಆಗ್ಬೇಕು, ನಾ ಧರ್ಮ ಗುರು ಆಗ್ಬೇಕು, ನೀ ಧರ್ಮ ಗುರು, ಈಗ ಹೆಂಗ ರಾಜಕೀಯವಾಗಿರ್ತಾವಲ್ಲ, ನಾ ಗೆಲ್ಬೇಕು ನೀ ಗೆಲ್ಬೇಕು ಅಂತೇಳಿ. ಸೊ ಅವಾಗೂ ನಾ ಧರ್ಮ ಗುರು ಆಗ್ಬೇಕು, ನೀ ಧರ್ಮ ಗುರು ಆಗ್ಬೇಕು ಅಂತೇಳಿ ಜಗಳ ಇರ್ತಾವ. ಸೊ ಆ ಒಂದು ಇದ್ರೊಳಗ ಮೊಹಮ್ಮದ್ ನಮ್ಮ ಇವರು ಇಬ್ರಾಹಿಂ ಇದು ಕಾಲವಾದ ನಂತರ ಇವು ಅವ್ರ ಮೊಮ್ಮಗ ಇಮಾಮ್ ಹಸನ್ ಅನ್ನೋರು ಅವ್ರ ಪರವಾಗಿ ಯುದ್ಧವನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಗೆಲ್ಲಬೇಕಂತೇಳಿ. ನಾವು ಒಬ್ಬ ಬೇರೆದ ಇದಕ್ಕೆ ಏನು ನಾ ಕಲಿಪಾಗಂತ ಯುದ್ಧವನ್ನ ಸಾರ್ತಾರೆ. ಅದು ಕರ್ಬಲಾ ಇದ್ರೊಳಗಿರ್ತಾರೆ, ಏರಿಯಾದೊಳಗಿರ್ತಾರೆ. ಆ ಕರ್ಬಲಾ ಕದನದೊಳಗ ಹೋರಾಟ ಮಾಡ್ಬೇಕಾದ್ರೆ, ಕಲಿಪುರವಾಗಿ ಹೋರಾಟ ಮಾಡ್ಬೇಕಾದ್ರೆ ಇಮಾಮ್ ಹಸನ್ ಅವರು ತೀರ್ಕೊಂಡ್ ಬಿಡ್ತಾರೆ. ಅವ್ರ ಜೋಡಿ 20 ಜನ ಸೈನಿಕರು ತೀರ್ಕೊತಾರೆ. ಆ ಒಂದು ಶೋಕದ ಸಂಕೇತವಾಗಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇದನ್ನೇನೋ ಮೊಹರಂ ಅಂತಕ್ಕಂಥ ಮಾಡ್ತಾರೆ. ಬಟ್ ಅದು ರೂಢಿಗತವಾಗಿ ಬಂದು ಅದು ಏನು ಕುಡಿದು ಸೊ ಹೆಂಗ್ ರೂಢಿ ಬರ್ತದೆ ಹಂಗೆ ಮಾಡಿ. ಬಟ್ ಏನಪ್ಪಾ ಅಂತಂದ್ರೆ ಚಂದಾಗಿ ಮಾಡೋದು, ಯಾವ್ದೇನು ಅಂದ್ರೆ ಚಂದಾಗಿ. ಈ ಒಂದು ಸಭೆ ಕರೆದಿದ್ದ ಉದ್ದೇಶ ಅದೇ. ಸೊ ನಾವು ಫಸ್ಟಿಗೆ ಹೇಳಿ ಎಲ್ಲರೂ ಕೂಡ ಆಚರಿಸ್ಲಿಕ್ಕತ್ತೀವಿ, ಚಂದಾಗಿ ಕಾನೂನಾತ್ಮಕವಾಗಿ ಆಚರಿಸೋಣ. ಯಾವ ಜಗಳಬೇಡ, ತಗಲ್ಬೇಡ, ನಿಮ್ಮ ಏನೈತಿ ನಿಮ್ಮ ಗಮನ ಇಟ್ಕೋರಿ, ಚಂದಾಗಿ ಹಬ್ಬ ಆಚರಣೆ ಮಾಡಿ. ನಾವು ಇಲ್ಲಿ ಇರ್ತೀವಿ, ನಮ್ಮ ಸಿಬ್ಬಂದಿ ಇರ್ತಾರೆ, ಒಂದು ಗಾಡಿನೂ ಬರ್ತದ. ಮತ್ತೆ ಯಾರು ಏನ್ರಿ ಅಂದ್ರೆ ಬೇರೆ, ಹೌದಾ? ಯಾರು ಏನು ಜಗಳ ತಕ್ಕಿಂತ ಮುಂದೆ ನಿಂತ್ಕೊಂಡು ಚೆನ್ನಾಗಿ ಹಬ್ಬ ಆಚರಣೆ ಮಾಡ್ಬೇಕು. ಮಾಡ್ತೀರಿ? ಮಾಡ್ತೀರಾ? ಎಲ್ಲಾರು ಸೈನ್ ಮಾಡಿದೀಗ? ಸೈನ್ ಮಾಡಿದ್ರಲ್ಲ ಹಿಡ್ಕೊಂಡ್ಬಿಡ್ತೇನೆ ಮತ್ತೆ. ನಮ್ಮ ಭರವಸೆ ಮೇಲೆ ಎಲ್ಲರೂ ಚೆನ್ನಾಗಿ ಹಬ್ಬ ಆಚರಣೆ ಮಾಡ್ತೀರಂತ ನಮ್ಮಲ್ಲಿ ಭಾವಿಸ್ತಾ ಇಲ್ಲಿವರೆಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನನ್ನೆಲ್ಲ ಕೊಣ್ಣೂರಿನ ಗ್ರಾಮದ ಜನತೆಗೆ ಹಾಗೆ ಊರಿನ ಎಲ್ಲ ಹಿರಿಯ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲರಿಗೂ ಮೊಹರಂ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನನಗೆ ಮಾತಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ನನ್ನ ಪೊಲೀಸ್ ಠಾಣಾ ವತಿಯಿಂದ ಹಾಗೂ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮೊಹರಂ ಅಂತೀವಿ, ಇದು ಒಂದು ಜಾತ್ರೆ ವಿಶೇಷ. ಏನು ಮೊಹರಂ ವಿಶೇಷ ಏನಪ್ಪಾ ಅಂತಂದ್ರೆ ಮುಸ್ಲಿಂ ಜನಾಂಗ ಆಚರಿಸೋದಕ್ಕಿಂತ ಹಿಂದೂ ಜನಾಂಗ ಹೆಚ್ಚು ಆಚರಿಸ್ತಾರೆ, ಹೌದಾ? ಒಂದೊಂದು ಊರಾಗ ಮುಸ್ಲಿಂ ಮಣಿತನ ಇರುವುದಿಲ್ಲ, ಆದ್ರೂ ಜೋರಾಗಿ ಆಚರಿಸ್ತಾರ. ಸೊ ಹಂಗಾಗಿ ಎಲ್ಲಾ ಸಮಾಜದವರು ಕೂಡ್ಕೊಂಡು ಆಚರಿಸೋ ರಾಷ್ಟ್ರೀಯ ಹಬ್ಬ ಅಂತಂದ್ರೆ ಇದೊಂದೇ, ಹೌದಾ? ಕೆಲವೊಂದಿಷ್ಟು ಹಬ್ಬಗಳು ಕೆಲವೊಂದಿಷ್ಟು ಜಾತಿಗೆ ಅಷ್ಟೇ ಸೀಮಿತ ಇರ್ತಾವ. ಬಟ್ ಈ ಹಬ್ಬ ಹಂಗಲ್ಲ, ಎಲ್ಲ ಹಿಂದೂ ಮುಸ್ಲಿಂ ಎಲ್ಲಾ ಜನಾಂಗದವರು ಕೂಡ್ಕೊಂಡು ಆಚರಿಸೋ ಹಬ್ಬ ಇದೊಂದೇ ಮೊಹರಂ ಹಬ್ಬ. ಸೊ ಹಂಗಾಗಿ ಈ ಹಬ್ಬವನ್ನ ಎಲ್ಲರೂ ಭಾವೈಕ್ಯತೆಯಿಂದ ಎಲ್ಲರೂ ಕೂಡ್ಕೊಂಡು ಅದ್ದೂರಿಯಾಗಿ ಚೆನ್ನಾಗಿ ಕಾನೂನಾತ್ಮಕವಾಗಿ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಾಲಿಸ್ಕೊಂಡು ಆಚರಿಸೋದಂತ ಹೇಳ್ತಾ, ನಾವು ಏನೇನ್ ಮಾಡ್ತೀರಿ, ಯಾವಾಗ ಏನೇನ್ ಮಾಡ್ತೀರಿ ಅಂತ ತಾವು ಹೇಳಿದ್ರೆ ನಾ ಮುಂದೆ ನಾವು ಮಾತಾಡ್ತೀವಿ. ಸೊ ಇಲ್ಲೊಂದು ಪಂಚಾಯತಿ, ಅಲ್ಲೊಂದು ಪಂಚಾಯತಿ. ಸೊ ಇದ್ರೊಂದು ಮುಖಂಡ್ರು ಹೇಳ್ರಿ, ಆ ಮುಖಂಡ್ರು ಏನೇನ್ ಮಾಡ್ತೀರಿ, ಯಾವಾಗ ದೇವ್ರನ್ನ ಎಬ್ಸ್ತೀರಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಮುಂದೆ ಹೇಳ್ರಿ ಎಷ್ಟು ಹೊತ್ತಾಗ ಎಬ್ಸ್ತೀರಿ ಏನಿರ್ತದೆ ಅಂತೇಳಿ ಮಾಡ್ತಾರೆ. ಬಟ್ ಅದು ರೂಢಿಗತವಾಗಿ ಬಂದು ಅದು ಏನು ಕುಡಿದು ಮಾಡ್ತಾರೆ. ಸೊ ಹೆಂಗ್ ರೂಢಿ ಬರ್ತದೆ ಹಂಗೆ ಮಾಡಿ. ಬಟ್ ಏನಪ್ಪಾ ಅಂತಂದ್ರೆ ಚಂದಾಗಿ ಮಾಡೋದು, ಯಾವ್ದೇನು ಅಂದ್ರೆ ಚಂದಾಗಿ. ಈ ಒಂದು ಸಭೆ ಕರೆದಿದ್ದ ಉದ್ದೇಶ ಅದೇ. ಸೊ ನಾವು ಫಸ್ಟಿಗೆ ಹೇಳಿ ಎಲ್ಲರೂ ಕೂಡ ಆಚರಿಸ್ಲಿಕ್ಕತ್ತೀವಿ, ಚಂದಾಗಿ ಕಾನೂನಾತ್ಮಕವಾಗಿ ಆಚರಿಸೋಣ. ಯಾವ ಜಗಳಬೇಡ, ತಗಲ್ಬೇಡ, ನಿಮ್ಮ ಏನೈತಿ ನಿಮ್ಮ ಗಮನ ಇಟ್ಕೋರಿ, ಚಂದಾಗಿ ಹಬ್ಬ ಆಚರಣೆ ಮಾಡಿ. ನಾವು ಇಲ್ಲಿ ಇರ್ತೀವಿ, ನಮ್ಮ ಸಿಬ್ಬಂದಿ ಇರ್ತಾರೆ, ಒಂದು ಗಾಡಿನೂ ಬರ್ತದ. ಮತ್ತೆ ಯಾರು ಏನ್ರಿ ಅಂದ್ರೆ ಬೇರೆ, ಹೌದಾ? ಯಾರು ಏನು ಜಗಳ ತಕ್ಕಿಂತ